ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಪಕ್ಷದ ಯದುವೀರ್ ಒಡೆಯರ್ ರವರು ತಾಲೂಕಿನ ಹಲವು ಗ್ರಾಮಾಂತರ ಭಾಗಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಈ ವೇಳೆ ಬೆಕ್ಕರೆ ಗ್ರಾಮದಲ್ಲಿ ಯದುವೀರ್ ಒಡೆಯರ್ ರವರು ಮಾತನಾಡಿ, ಎಲ್ಲಾ ವರ್ಗದ ಜನರಿಗಾಗಿ ಹಲವು ಜನಪರ ಯೋಜನೆಗಳನ್ನು ಜಾರಿ ಮಾಡಿ ಇಡೀ ವಿಶ್ವವೇ ಮೆಚ್ಚುವಂತಹ ಆಡಳಿತ ನೀಡಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ದೇಶದ ಹಿತರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಮತದಾರರು ಆಶೀರ್ವದಿಸಬೇಕು. ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದು, ತಂಬಾಕು ಬೆಳೆಗಾರರ ಸಮಸ್ಯೆಗೆ ಪರಿಹಾರ ಸೇರಿದಂತೆ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆ ಸದಾ ನಿಂತು ಕೆಲಸ ಮಾಡುತ್ತೇನೆ. ಈ ನಿಟ್ಟಿನಲ್ಲಿ ನನಗೆ ಮತ ನೀಡಿ ಗೆಲ್ಲಿಸುವಂತೆ ಕೋರಿದರು. ಈ ವೇಳೆ ಬೆಕ್ಕರೆ ಗ್ರಾಮಸ್ಥರು ಅಭ್ಯರ್ಥಿ ಯದುವೀರ್ ಒಡೆಯರ್, ಮಾಜಿ ಶಾಸಕರಾದ ಕೆ ಮಹದೇವ್ ಹಾಗೂ ಎಚ್ಸಿ ಬಸವರಾಜು ಅವರನ್ನು ಸನ್ಮಾನಿಸಿದರು. ಈ ಸಂದರ್ಭ ಬಿಜೆಪಿ ತಾಲೂಕು ಅಧ್ಯಕ್ಷ ಕೊಪ್ಪ ರಾಜೇಂದ್ರ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಅಣ್ಣಯ್ಯ ಶೆಟ್ಟಿ, ಮುಖಂಡರಾದ ಹೇಮಂತ್ ಕುಮಾರ್ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗ ನಿಮ್ಮನ್ನು ಉದ್ದೇಶಿಸಿ ಅಭ್ಯರ್ಥಿಗಳು ಮೈಕ್ ಇಲ್ಲ, ಆದರೂ ಯಾರು ಗಲಾಟೆ ಮಾಡಬಾರ್ದು, ತಾಳ್ಮೆಯಿಂದ ಎಲ್ಲ ಕೇಳಿ ನಿಮ್ಮನ್ನು ಉದ್ದೇಶಿಸಿ ಮತ ಯಾಚನೆ ಮಾಡ್ತಾರೆ. ಶಾಸಕರಾದ ಶ್ರೀ ಮಹದೇವ್ ಅವರೇ, ಬಸವರಾಜ್ ಅವರೇ, ಪಕ್ಷದ ಎಲ್ಲ ಮುಖಂಡರೇ, ಮಂಜುನಾಥ್ ಅವರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಮಾಧ್ಯಮದ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಬೆಳಗ್ಗೆಯಿಂದ ಇನ್ನೇನು ಕೂಡ ಈ ಒಂದು ಮರಿಯಪಟ್ಟಣದ ಎಲ್ಲ ಗ್ರಾಮಕ್ಕೆ ಭೇಟಿ ನೀಡ್ತಾ ಬಂದಿದ್ದೀವಿ. ದೇಶದಿಂದ ಎಲ್ಲರಿಗೂ ಗೊತ್ತಿದೆ, ಪ್ರಧಾನಮಂತ್ರಿ ಕೆಲಸಗಳನ್ನು ಮಾಡಿದರೆ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ್ತು ಭಾರತೀಯ ಪಾರಂಪರ್ಯದ ಸಂರಕ್ಷಣೆಗಾಗಿ ಎಲ್ಲ ಕೆಲಸವನ್ನು ಮಾಡಿದರೆ ಎಲ್ಲ ಒಂದು ಇಡೀ ಭಾರತಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗಬೇಕಂತ ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈ ಸಮಾಜವನ್ನು ಮುಂದುವರಿತಾ ಬಂದಿದೆ. 10 ವರ್ಷದಲ್ಲಿ ಅವರು ಮಾಡಿದವರು ಎಷ್ಟು ಕೆಲಸ ಅಂದರೆ 25 ವರ್ಷದಲ್ಲಿ ಏನೇನು ಕೆಲಸಗಳಾಗಿದೆ 10 ವರ್ಷದಲ್ಲಿ ಆಗಲೇ ಮುಗಿಸಿದ್ದಾರೆ. ಒಂದು ಫ್ರೆಜೈಲ್ 5 ಅಂದರೆ ಅಸಮತೋಲಿತವಾದ ಆರ್ಥಿಕತೆಯಿಂದ ಇವತ್ತು ಬಲಿಷ್ಠ 5 ಆರ್ಥಿಕತೆಯ ಪಟ್ಟಿಯಲ್ಲಿ ಸೇರಿರುವಂಥದ್ದು ನಮ್ಮ ಭಾರತ. ಫ್ರೆಜೈಲ್ 5 ಟು ಟಾಪ್ 5 ಪ್ರಧಾನಮಂತ್ರಿ ಅವರ ಆಡಳಿತದಿಂದ ಆರ್ಥಿಕ ಪ್ರಗತಿ ಆಗ್ತಾ ಇದೆ. ದೇಶದ ಒಂದು ಹಿತರಕ್ಷಣೆಗೋಸ್ಕರ ಭಾಳಷ್ಟು ಕೆಲಸವನ್ನು ನಡೆದಿದೆ. ಇಷ್ಟೆಲ್ಲ ಕೆಲಸಗಳು ಮಾಡುತ್ತಾ ಅವರು ಹೇಳಿದರೆ ಬರೀ ಇದು ನಮ್ಮ ಟ್ರೈಲರ್ ಅಂತ. ಬರ ವರ್ಷಗಳಲ್ಲಿ ವಿಕಸಿತ ಭಾರತ 2047 ಈ ದೇಶದ ಅಭಿವೃದ್ಧಿ ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲರ ಬೆಂಬಲಕ್ಕಾಗಿ ನಾವು ನಿಲ್ಕಬೇಕಾಗಿದೆ. ಸ್ಥಳೀಯ ಸಮಸ್ಯೆಗಳು ಹಾಗೆ ಆದಷ್ಟು ಹಿರಿಯರಿರ್ಬೋದು ಮತ್ತು ನಾಯಕರಿರ್ಬೋದು ಎಲ್ಲರೂ ಖಂಡಿಸಿದರೆ. ತಂಬಾಕು ಬೆಳೆಗಾರರ ವಿಷಯ ಇರ್ಬೋದು, ಅನೇಕ ಸಣ್ಣ ಪುಟ್ಟ ದೊಡ್ಡ ವಿಷಯಗಳು ಎಲ್ಲನೂ ಬಂದು ಖಂಡಿಸಿದ್ದಾರೆ. ಎಲ್ಲರ ಜೊತೆಗಿದ್ದೀವಿ, ನಿಮ್ಮ ಜೊತೆಗೆ ಕೆಲಸ ಮಾಡ್ತೀವಿ. ನಿಮ್ಮ ಸಲಹೆಯೊಂದಿಗೆ, ನಿಮ್ಮ ಸಹಕಾರದೊಂದಿಗೆ ನಮ್ಮ ಪರಿಯರ್ನ ಮುಂದುವರಿತೀವಿ ಅಂತ ಹೇಳ್ತಾ ಭಾಳಷ್ಟು ಪ್ರಚಾರ ನಡೆದಿದೆ. ಅದನ್ನೆಯಲ್ಲಿ ನಾವು ಹೇಗೆ ಹೋಗ್ಬೋದು, ಬೀದಿ ಗ್ರಾಮ ಪ್ರಚಾರ ಅಂತ ಅನೇಕ ಎಲ್ಲನೂ ದಯವಿಟ್ಟು ಒಂದು ಕಡೆ ಇಡಿ. ತಂದೆ ಅವರು ಕೂಡ ಸಂಸದನಾಗಿದ್ದ ಸಮಯದಲ್ಲಿ ಬರ್ತಾಯಿದ್ರು ಎಲ್ಲ ಕಡೆ. ಪ್ರಿಯಪಟ್ಟಣ ಬಗ್ಗೆ ಅಂತೂ ಭಾಳ ಒಂದು ಕಾಲೇಜು ಪ್ರೀತಿ ಇದೆ. ಯಾವಾಗಲೂ ನನಗೂ ಕೂಡ ಈ ವಾತಾವರಣ, ಸುಂದರ ಪ್ರಿಯಪಟ್ಟಣವನ್ನು ಈ ವಾತಾವರಣ ಉಳಿಸುವಂಥದ್ದು ನನ್ನ ಪ್ರಥಮ ಕಾರ್ಯ ಆಗುತ್ತೆ.